ಒಂದು ಕಾಲದಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂಥ ಸರಿಗಮಪ ಸೀಸನ್, ಅದರಲ್ಲಿ ಹಲವಾರು ದಿನಗಳಿಂದ ಅನುಶ್ರೀ ಅವರು ಆ್ಯಂಕರಿಂಗ್ ಮಾಡ್ಕೊಳ್ತಾ ಆ ಟಿ ಆರ್ ಪಿಯನ್ನು ಜಾಸ್ತಿ ಮಾಡ್ತಾ ಒಳ್ಳೆ ಪ್ರೋಗ್ರಾಮನ್ನು ಕೊಡ್ತಾಯಿದ್ರು. ಅದೇ ರೀತಿಯಾಗಿ ಸರಿಗಮಪ 15ನೇ ಸೀಸನ್ನಲ್ಲಿ ಈ ಪ್ರತಿಭೆಗಳನ್ನು ಹುಡುಕ್ತಿರುವಾಗ ಸಿಕ್ಕಂಥ ಒಂದು ಹಳ್ಳಿ ಪ್ರತಿಭೆನೇ ಹನುಮಂತು. ಕುರಿ ಕಾಯುತ್ತಾ ಇದ್ದ ಹನುಮಂತು ಆ ಎಲ್ಲ ಕುರಿಗಳನ್ನು ಬಿಟ್ಟು, ತಂದೆ ತಾಯಿಗಳನ್ನು ಬಿಟ್ಟು ಸರಿಗಮಪ 15 ಬಳಗದಲ್ಲಿ ಒಬ್ಬನಾಗ್ಬಿಟ್ಟು ಹಲವಾರು ಸಂಗತಿಗಳನ್ನು ಕಲಿತು ಇದ್ದದ್ದನ್ನು ಪ್ರಿಪೇರ್ ಮಾಡಿಕೊಂಡು ಹೆಚ್ಚಿಗೆ ಅದರಲ್ಲಿ ಪರಿಣಿತಿ ಹೊಂದಿ ನಂಬರ್ 2 ಆಗಿ ಹೊರಹೊಮ್ಮುವಂಥ ಒಂದು ಸನ್ನಿವೇಶ ಇದೆ ಅಲ್ಲ, ಆ ಟೈಮ್ನಲ್ಲಿ ಕರ್ನಾಟಕಕ್ಕೆ ಅದು ಹೊಸದು. ಎಲ್ಲೋ ಕುರಿ ಕಾಯ್ತಿದ್ದಂಥ ಬಡ ಯುವ ಪ್ರತಿಭೆ, ಯುವಕನಾಗಿದ್ದ ಹನುಮಂತುರವರ ಸುಮಧುರ ಇಂಪಾದ ಕಂಠ ಇಡೀ ಕರ್ನಾಟಕದ ಜನತೆಯನ್ನು ಮನೆ ಮಾತಾಗಿಸಿತು. ಆ ಹನುಮಂತನ ಹಾಡು ಕೇಳಲಿಕ್ಕೇ ಸರಿಗಮಪ ಸೀಸನ್ 15 ಬಹಳ ಫೇಮಸ್ ಆಯಿತು. ಅದುವರೆಗೆ ಸಪ್ಪೆ ಆಗಿದ್ದ ಸರಿಗಮಪ ಸೀಸನ್ 15ರಿಂದ ಸಖತ್ತಾಗಿ ಇಂಪ್ರೂವ್ ಆಯಿತು. ಅದರಲ್ಲಿ ನಾದಬ್ರಹ್ಮ ಅಂತೇಳಿ ಹೆಸರಾಗಿದ್ದ ಹಂಸಲೇಖರವರು ಈ ಇಡೀ ಭಾರತೀಯ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರುವಂತಹ ಹಾಡುವಲ್ಲಿ, ಸಂಗೀತ ನೀಡುವಲ್ಲಿ ಹೆಸರಾಗಿರುವಂಥ ಹಂಸಲೇಖರವರು ಹಾಗೂ ಇವರ ಜೊತೆಯಲ್ಲಿ ಅವಳಿ ತ್ರಿಮೂರ್ತಿಗಳಂತೆ ಕರೆಸಿಕೊಳ್ಳುತ್ತಿದ್ದ ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್ ಹಾಗೂ ರಾಜೇಶ್ ಕೃಷ್ಣನ್ ಅವರು 4 ಜನರು ತೀರ್ಪುಗಾರರಾಗಿ ಅನುಶ್ರೀಯವರು ಆ್ಯಂಕರಿಂಗ್ ಮಾಡ್ತಾ ನಡೀತಾ ಇದ್ದ ಸರಿಗಮಪ ಸೀಸನ್ 15ರಲ್ಲಿ ಬಹಳ ಒಳ್ಳೊಳ್ಳೆ ಪ್ರತಿಭೆಗಳು, ಬಹಳ ಒಳ್ಳೊಳ್ಳೆ ಗಾಯಕರು ಬೆಳಕಿಗೆ ಬಂದರು. ಅದರಲ್ಲಿ ಫೈರಿಂಗ್ ಪರ್ಫಾರ್ಮೆನ್ಸ್ ತೋರಿಸಿದ್ದೇ ಈ 3 ಜನ. ನಾದಬ್ರಹ್ಮ, ಹಂಸಲೇಖ ಅವರ ಮುಂದಾಳತ್ವದಲ್ಲಿ, ಅವರ ಗೈಡ್ಲೈನ್ಸ್ ಪ್ರಕಾರ, ಅವರ ಸಲಹೆಯಂತೆ ಈ 3 ಜನ ತೀರ್ಪುಗಾರರು ತಮ್ಮ ಕೌಶಲ್ಯತೆಯಿಂದ, ತಮ್ಮ ತೀರ್ಪು ನೀಡುವ ಒಂದು ನಿಪುಣತೆಯಿಂದ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಹೊರತಂದರು. ಅದರಲ್ಲಿ ಆ ಸರಿಗಮಪ ಸೀಸನ್ 15ರಲ್ಲಿ 2019ರಲ್ಲಿ ನಡೀತು. ಅದರಲ್ಲಿ 5 ಜನ ಫೈನಲ್ಗೆ ಹೋಗ್ತಾರೆ. 5 ಜನ ಫೈನಲ್ಗೆ ಹೋದರೆ ಅದರಲ್ಲಿ ಸೆಕೆಂಡ್ ರೌಂಡ್ಗೆ 3 ಜನ ಹೋಗ್ತಾರೆ. 5 ಜನ ಏನಿದ್ರಲ್ಲ, ಕೀರ್ತನ್, ಹನುಮಂತ, ವಿಜಯ್, ಸಾಧ್ವಿನಿ, ನಿಹಾಲ್, ಋತ್ವಿಕ್, ಈ 6 ಜನ ಏನಿದಾರಲ್ಲ ಫೈನಲ್ಗೆ ಹೋಗ್ತಾರೆ. ಅದರಲ್ಲಿ 3 ಜನ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ ಕೀರ್ತನ್, ಹೊಳ್ಳ, ಸಾಧ್ವಿನಿ ಹಾಗೂ ಹನುಮಂತರವರು 3 ಜನ ಸೆಕೆಂಡ್ ರೌಂಡಲ್ಲಿ ಆಯ್ಕೆ ಆಗ್ತಾರೆ. ಆ ಸೆಕೆಂಡ್ ರೌಂಡಲ್ಲಿ ಹನುಮಂತರವರು ಹಾಗೂ ಕೀರ್ತನ್ ಹೊಳ್ಳವರು ಹಾಡಿರುವಂಥ ಒಳ್ಳೊಳ್ಳೆ ಹಾಡುಗಳಿಗಾಗಿ ತೀರ್ಪುಗಾರರು ಯಾರಿಗೇನು ಕೊಡಬೇಕು ಅನ್ನುವಂಥದ್ದನ್ನೇ ಗೊತ್ತಾಗಲಿಲ್ಲ. ಅದರಲ್ಲಿ ಕೀರ್ತನ್ ಹೊಳ್ಳರವರು ಕ್ಲಾಸಿಕಲ್ ಸಂಗೀತಕ್ಕೆ ಹೆಸರಾದಂಥವರು ಹಾಗೂ ಹನುಮಂತರವರು ಜನಪದ ಸಾಹಿತ್ಯಕ್ಕೆ ಹೆಸರಾದಂಥವರು. ಅದಲ್ಲದೆ ಅನುಶ್ರೀ ಅವರ ಮಾರ್ಗದರ್ಶನದಲ್ಲಿ ಏನೂ ಗೊತ್ತಿಲ್ಲದಂಥ ಕುರಿ ಕಾಯುವಂಥ ಒಬ್ಬ ಮುಗ್ಧ ಹಳ್ಳಿ ಹುಡುಗ, ಲಂಬಾಣಿ ಬಂಜಾರ ಸಮಾಜದ ಹುಡುಗ, ಅನುಶ್ರೀ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ಚೆನ್ನಾಗಿ ಹಾಡ್ತಾರೆ. ಅದರಲ್ಲಿ ಸಂತ ಶಿಶುನಾಳ ಶರೀಫರ ಆಶೀರ್ವಾದ ಅವರ ಮೇಲೆ ಆಗಿ ಆ ಸಂತ ಶಿಶುನಾಳ ಶರೀಫರ ಸಾಹೇಬರ ಕೀರ್ತನೆಗಳನ್ನು, ಅವರ ಹಾಡುಗಳನ್ನು ಹಾಡಿ ಇಡೀ ಕರ್ನಾಟಕದ ಜನತೆಗೆ ಮನೆ ಮಾತಾಗ್ಬಿಡ್ತಾರೆ ಹನುಮಂತರವರು. ಕೀರ್ತನ್ ಹೊಳ್ಳಕ್ಕಿಂತ ಹೆಚ್ಚು ಜನಪ್ರಿಯತೆ, ಹೆಚ್ಚು ವೋಟಿಂಗ್ಸ್ ಇದ್ದಿದ್ದೇ ಹನುಮಂತು ಲಮಾಣಿ ಅವರಿಗೆ. ಆದರೆ ಬರ್ತಾ ಬರ್ತಾ ಏನಾಯ್ತಂದರೆ, ಈ ವೋಟಿಂಗ್ಸ್ನಲ್ಲಿ ಫೈನಲ್ ರೌಂಡಲ್ಲಿ ಹನುಮಂತ ಲಮಾಣಿಗಿಂತ ಕೀರ್ತನ್ ಹೊಳ್ಳ ಅವರಿಗೆ ಜಾಸ್ತಿ ವೋಟಿಂಗ್ಸ್ ಬಿದ್ದು, ಅದರಲ್ಲೂ ಜನರ ಪೋಲಿಂಗ್ ಇತ್ತು, ವೋಟಿಂಗು ಯಾರಿಗೆ ಯಾವ ಥರ ಅಂತೇಳಿ ವೋಟಿಂಗ್ ನಡೆಸ್ತಾ ಇದ್ದರು. ಅದರಲ್ಲಿ ಹನುಮಂತರವರಿಗೆ ಸೆಕೆಂಡ್ ಸ್ಥಾನ ಸಿಕ್ಕಿ ಕೀರ್ತನ್ ಹೊಳ್ಳ ಅವರು ಫಸ್ಟಾಗಿ ಸರಿಗಮಪ ಸೀಸನ್ 15ನ ವಿನ್ನರ್ ಆಗ್ತಾರೆ. ಹಾಗೂ ಹನುಮಂತರವರು ಸರಿಗಮಪ 15ನಲ್ಲಿ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡು ಕರ್ನಾಟಕಕ್ಕೆ ಒಂದು ಬಂಜಾರ ಸಮಾಜದಿಂದ ಹಾಗೂ ಉತ್ತರ ಕರ್ನಾಟಕದಿಂದ, ಅದೂ ಅಲ್ಲದೆ ಹಾವೇರಿ ಡಿಸ್ಟಿಕ್ನಿಂದ ಒಂದು ಒಳ್ಳೆಯ ಪ್ರತಿಭೆ ಹೊರಗೆ ಬರ್ತದೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಹಾಡ್ತಿದ್ದಂಥ ಕೀರ್ತನ್ ಹೊಳ್ಳ ಅವರು ಯಾವ ರೀತಿ ಏನು ಗೇಮ್ ಆಯಿತೋ, ಏನು ಜನರ ಆಶೀರ್ವಾದ ಆಯಿತೋ ಅಥವಾ ಯಾವ ಥರ ಅನ್ನುವಂಥದ್ದು ಗೊತ್ತಾಗಲಿಲ್ಲ. ಆದರೆ ಹನುಮಂತನ ಗಾಯನ, ಕೀರ್ತನ್ ಹೊಳ್ಳವರ ಗಾಯನದಷ್ಟು
ಇಂಪಾಗಿ ಸೊಂಪಾಗಿ ಸೊಗಸಾಗಿ ಇರಲಿಲ್ಲ. ಏನೋ ಕ್ಲಾಸಿಕಲ್ ಟಚ್ ಅಂತೇಳಿ ತೀರ್ಪುಗಾರರು ಹಾಗೂ ಜನರು ಅವರಿಗೆ ಏನು ಆಶೀರ್ವಾದ ಮಾಡಿದರು ಅನಿಸುತ್ತೆ. ಅದರಲ್ಲಿ ಕೀರ್ತನ್ ಹೊಳ್ಳ ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿದರೆ ಹನುಮಂತರವರು 2ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗಿತ್ತು. ಇದರಲ್ಲಿ ಹನುಮಂತರವರಿಗೆ ಸಂತ ಶಿಶುನಾಳ ಶರೀಫರ ಏನು ಕೀರ್ತನೆಗಳು ಹಾಗೂ ಅನುಶ್ರೀ ಅವರ ಜಿ ಕನ್ನಡ ವಾಹಿನಿಯ ಮಾರ್ಗದರ್ಶನ ಮುಖ್ಯವಾಗಿತ್ತು. ಅದಕ್ಕೆ ಆ ಹಂತದವರೆಗೆ ಅವರು ಬಂದಿದ್ದರು. ಆದರೆ ಈ ಬಿಗ್ ಬಾಸ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರಲ್ಲ ಹನುಮಂತರವರು, ಅವ್ರಿಗೆ ಅಷ್ಟು ಈಸಿ ಅಲ್ಲ. ಕಿಚ್ಚ ಸುದೀಪ್ ಅವರಿದ್ದಾರೆ ನೋಡ್ರಿ, ಕನ್ನಡದ ಸ್ಟಾರ್ ನಟರು, ನಂಬರ್ 1 ನಟರು, ಮಾಸ್ ಹೀರೋ, ಕ್ಲಾಸ್ ಹೀರೋ, ಎಲ್ಲ ಥರದಲ್ಲಿ ಇವರು ಆ್ಯಂಕರಿಂಗಲ್ಲಾಗಲಿ, ಸಾಮಾಜಿಕ ಚಟುವಟಿಕೆಗಳಲ್ಲಾಗಲಿ, ಮಾತುಗಾರಿಕೆಯಲ್ಲಾಗಲಿ ಎಲ್ಲದರಲ್ಲೂ ನಂಬರ್ 1 ಇದ್ದಾರೆ. ಇವರು ಮಾಡುವಂಥ ಆ್ಯಂಕರಿಂಗು, ಇವರು ಕೇಳುವಂಥ ಪ್ರಶ್ನೆಗಳು, ಇವರು ಮಾಡುವಂಥ ಸ್ಟ್ರ್ಯಾಟಜಿಗೆ ಈ ಹನುಮಂತ ಅಷ್ಟು ಈಸಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ. ಅವರು ಹೀರೋಯಿಸಮ್ಮು ಇದ್ದಂಥ ವ್ಯಕ್ತಿಗೆ ನೋಡಿ ಅವರಿಗೆ ಬಾಯಿಂದ ಮಾತುಗಳೇ ಬರ್ತಾ ಇಲ್ಲ. ಏನು ಮಾತಾಡಬೇಕು, ಏನು ಬಿಡಬೇಕು ಅನ್ನೋವಂಥ ಮಾತುಗಳೇ ಬರ್ತಾ ಇಲ್ಲ. ಆದರೆ ಅದು ರೆಸ್ಟ್ ಟೈಮಲ್ಲಿ ತನ್ನ ಸ್ನೇಹಿತನ ಜೊತೆ ಹೀಗೆ ಆಗ್ಬೇಕಾಯ್ತು ದೋಸ್ತ, ಹಾಗೆ ಮಾಡ್ಬೇಕಾಯ್ತು ದೋಸ್ತ, ಏನು ಮಾತೇ ಬರುವಲ್ಲ ದೋಸ್ತ, ತಲೆ ಕೆಟ್ಟೋಗ್ಯದ ದೋಸ್ತ ಅನ್ನುವಂಥ ಮಾತನ್ನು ತನ್ನ ಅಳಿಲನ್ನು ತೋಡ್ಕೊಳ್ತಾನೆ. ಈ ಹನುಮಂತನಿಗೆ ಈ ಭಗವಂತ ಸೇವಲಾಲ್ ಸಂತ ಮಹಾರಾಜರವರೇ ಕಾಪಾಡಬೇಕು. ಯಾಕಂದರೆ ಸರಿಗಮಪ ಸೀಸನ್ನಲ್ಲಿ ಅವರಿಗೆ ಕಾಪಾಡಿದ್ದು ಸಂತ ಶಿಶುನಾಳ ಶರೀಫರ ಏನು ಕೀರ್ತನೆಗಳು, ಹಾಡುಗಳು. ಅದೇ ರೀತಿಯಾಗಿ ಇಲ್ಲಿ ಸೇವಲಾಲ್ ಮಹಾರಾಜರೇ ಈ ಹನುಮಂತನನ್ನು ಕಾಪಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದಲ್ಲದೆ TRP ಕಿಂಗ್ ಅಂತಲೇ ಕರೆಸ್ಕೊಳ್ತಿರುವಂಥ ಹನುಮಂತು ಈಗ ಗೇಮ್ ಶೋ ಮುಗಿತಾ ಬಂದಂಗೆಲ್ಲ ಅವ್ರನ್ನ ಯಾಕೋ ತುಳಿಯುವಂಥ ಪ್ರಯತ್ನ ನಡೀತಾ ಇದೆ. ಅವರು ಏನೋ ಸ್ವಲ್ಪ ಮಾತಾಡ್ತಿಲ್ಲ, ಕಡಿಮೆ ಮಾತಾಡ್ತಾ ಇದ್ದಾರೆ. ಹೆಚ್ಚು ಮಾತಾಡದೆ ಏನು ಗೌರವಯುತವಾಗಿ ಮರ್ಯಾದೆ ಕೊಡ್ತಿರುವಂಥದ್ದನ್ನೇ ಮಿಸ್ಯೂಸ್ ಮಾಡ್ಕೊಳ್ತಿರುವಂಥ ಕಂಟೆಸ್ಟೆಂಟ್ಸು ಹಾಗೂ ಜನರು ಅವ್ರನ್ನ ತುಳಿಯೋಕ್ಕೆ, ಅವ್ರನ್ನ ವೋಟ್ ಬ್ಯಾಂಕಿಂಗ್ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂಚು ನಡೀತಾ ಇದೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹನುಮಂತರವ್ರ ಮೇಲೆ. ಆದರೆ ಅವ್ರ ಮೇಲೆ ಭಗವಂತ ಆಶೀರ್ವಾದ ಕೊಟ್ಟೇ ಕೊಡ್ತಾನೆ. ಅವನ ಏನು ಪ್ರಯತ್ನಕ್ಕೆ, ಅವನ ಶ್ರಮಕ್ಕೆ, ಅವನ ಮುಗ್ಧತೆಗೆ, ಅವನ ಚಾಕಚಕ್ಯತೆಗೆ ಆ ದೇವರು ಒಲಿತಾನೆ. ಫೈನಲ್ವರೆಗೆ ಹೋಗ್ತಾನೆ ಅನ್ನುವಂಥ ಒಂದು ಮಾತಿದೆ. ಅದೇ ಜೊತೆಯಾಗಿ ಎಲ್ಲರ ಮಾತು ಕೂಡ ಕಿವಿ ಇರೋದು ಹನುಮಂತನ ಮಾತಿನ ಮೇಲೆ. ಇಡೀ ಗೋಡೆ ಬಿಗ್ ಬಾಸ್ 11 ಸೀಸನ್ನ ಏನು ಮನೆಯೇ ಕಿವಿಗಳಾಗ್ಬಿಟ್ಟಿದೆ. ಎಲ್ಲರೂ ಹನುಮಂತ ಏನು ಮಾತಾಡ್ತಾನೆ, ಏನು ಹೇಳ್ತಾನೆ, ಏನು ನೋಡ್ತಾನೆ ಅನ್ನೋದ್ರ ಮೇಲೇ ಧ್ರುವೀಕರಣ ಆಗಿಬಿಟ್ಟಿದೆ. ಎಲ್ಲರೂ ಇವ್ರ ಮೇಲೇ ಡಿಪೆಂಡ್ ಆಗಿಬಿಟ್ಟಿದ್ದಾರೆ, ಇವ್ರ ಮೇಲೇ ಕಣ್ಣು ದೃಷ್ಟಿ ನೆಟ್ಟಿದ್ದಾರೆ. ಏನು ಮಾಡ್ತಾನೆ ಹುಡುಗ ಅನ್ನುವಂಥ ಒಂದು ಕೆಟ್ಟ ದೃಷ್ಟಿ ಇವನ ಮೇಲೆ ಬಿದ್ದುಬಿಟ್ಟು ಇವನು ಮಂಕ್ ಆಗ್ತಾ ಇದ್ದಾನೆ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅದರಲ್ಲಿ ಕಿಚ್ಚು ಏನಿದೆ ನೋಡಿ, ಯಾರನ್ನೇನು ಕೇಳಬೇಕು, ಯಾರನ್ನೇನು ಮಾಡಬೇಕು, ಯಾರ ಮೇಲೆ ಎತ್ತಬೇಕು ಅನ್ನೋವಂಥ ಏನು ಗೊತ್ತಿದೆ ಏನೋ ಗೊತ್ತಿಲ್ಲ. ಅವರು ವಿಶೇಷವಾಗಿ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರುವಂತಹ ರಜತ್ ಕಿಶನ್ ಅವರ ಮೇಲೆ ಅವರಿಗೆ ವಿಶೇಷವಾದಂಥ ಪ್ರೀತಿ ಇದೆ ಅನಿಸುತ್ತೆ. ಯಾಕಂದರೆ ಇವರು ಬಾಡಿ ಬಿಲ್ಡ್ರು, ಸಿನಿಮಾ ನಟರು, ಸೀರಿಯಲ್ ನಟರು, ಹಲವಾರು ಚಿಕ್ಕ ಪುಟ್ಟ ರಿಯಾಲಿಟಿ ಶೋಗಳಲ್ಲಿ ಬಂದಿದ್ದಾರೆ. ಅದೇ ರೀತಿಯಾಗಿ ತನ್ನ ಸ್ನೇಹಿತ, ತನ್ನ ಆಪ್ತ ಮ್ಯಾಕ್ಸ್ನಲ್ಲಿ ಪೊಲೀಸ್ ಅಧಿಕಾರಿಯಾಗಿ ನಟಿಸಿರುವಂಥ ಉಗ್ರಂ ಮಂಜಣ್ಣನವ್ರ ಮೇಲೂ ಅವರ ಕೃಪಾಶೀರ್ವಾದ ಇದೆ ಅಂತಲೇ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ತ್ರಿವಿಕ್ರಮ್ ಭವ್ಯ ಇವರ ಏನು ಸೆಂಟಿಮೆಂಟ್ ಇದೆ, ಇವರ ಏನು ಫ್ಯಾಮಿಲಿ ಕನೆಕ್ಷನ್ ಏನಿದೆ, ಇವರು ಏನು ಲವ್ ಸ್ಟ್ರಾಟಜಿ ಏನಿದೆ ಇವರಿಗೆ ಮುಳುವಾಗುತ್ತೆ. ಅದೇ ರೀತಿಯಾಗಿ ಹನುಮಂತನಿಗೆ ಈ ಗೆಳೆಯನ ಏನು ಪ್ರತಿರೋಧ ಇರುತ್ತೆ ಈ ಗೇಮ್ನಲ್ಲಿ ಫೈನಲ್ ಹೋಗೋಕ್ಕೆ, ಫೈನಲ್ ಗೆಲ್ಲೋಕ್ಕೆ. ರಜತ್ ಕಿಶನ್ ಅವ್ರದ್ದಿದೆ, ಉಗ್ರಂ ಮಂಜಣ್ಣ ಅವ್ರದ್ದಿದೆ, ತ್ರಿವಿಕ್ರಮ್ ಅವ್ರದ್ದಿದೆ. ಈ ಎಲ್ಲರನ್ನೂ ದಾಟಿ ಏನು ಫೈನಲ್ಗೆ ಹೋಗಬೇಕು, ಫೈನಲ್ ಗೆಲ್ಲಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಅದಲ್ಲದೆ ಮೊನ್ನೆ ಬಾದ್ಶಾ ವಿತ್ ಕಿಚ್ಚ ಸುದೀಪ್ ಏನಿದೆಯಲ್ಲ ಪ್ರೋಗ್ರಾಮ್ ಸಂಡೇ ಸ್ಯಾಟರ್ಡೇ, ಅದರಲ್ಲಿ ನೀಟಾಗಿ ಹೇಳಿಬಿಟ್ಟಿದ್ದಾರೆ, ಮುಂದಿನ ವಾರ ಒಬ್ಬರು ಫೈನಲ್ಗೆ ನೇರವಾಗಿ ಹೋಗ್ತೀರಾ, ಒಂದು ವಾರ ಅವರಿಗೆ ರೆಸ್ಟ್ ಸಿಗುತ್ತೆ, ಸ್ಟ್ರಾಟಜಿ ಮಾಡ್ಕೋಬೋದು, ಗೇಮ್ ಪ್ಲ್ಯಾನ್ ಮಾಡ್ಕೊಳ್ಬೋದು. ಅದಕ್ಕೆ ಈ ವಾರ ಚೆನ್ನಾಗಿ ಪಿಕಪ್ ಆಗಿ ಅನ್ನೋಂಥ ಮಾತನ್ನು ನೇರವಾಗಿ ಹನುಮಂತರವ್ರ ಮೇಲೆ ಹೇಳಿದ್ದಾರೆ ಅನಿಸುತ್ತೆ. ಯಾಕೆಂದರೆ ಹನುಮಂತರವರು ಡಿಮ್ ಆಗಿದ್ದಾರೆ. ಏನು ಮಾಡಬೇಕು, ನಾನು ಟೈಮ್ ಬಂದಾಗೆಲ್ಲ ನಾನು ಆಡ್ತೀನಿ, ಆದರೆ ನಾನು ಈಗ ಆಡೋದು ಹೀಗೇನೆ ಅನ್ನುವಂಥ ಮಾತನ್ನು ಹನುಮಂತರವರು ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಹನುಮಂತರವರು ಅಂತ ನಾವು ಕಾದು ನೋಡೋಣ. ಅದಲ್ಲದೆ ಕೆಟ್ಟದ್ದು ಬಂದಾಗ ಹನುಮಂತನವ್ರ ಮೇಲೆ ಎಲ್ಲರೂ ಹಾಕ್ತಾ ಇದ್ದಾರೆ.
ಎಲ್ಲರೂ ಒಂದು ಸೈಡಾಗಿ ಎಲ್ಲರೂ ಕಳಪೆ ಕೊಟ್ಟು ಅವನಿಗೆ ಜೈಲಿಗೆ ಕಳಿಸಿದ್ರು. ಅವನು ಕುಗ್ಸೋಕೆ ನೋಡಿದರು. ಅವನಿಗೇನು ಗಾಂಚಲಿ ಅನ್ನೋ ಪದವನ್ನು ಸ್ವತಃ ಸುದೀಪ್ ಸಾಹೇಬ್ರೆ ಬಳಸಿ ಅವ್ರನ್ನ ಕುಗ್ಸಿದ್ರು. ಆದರೆ ಯಾವುದಕ್ಕೂ ಕುಗ್ಗದೆ ಬಗ್ಗದೆ ಜಗ್ಗದೆ ಈ ಹನುಮಂತು ಆಡ್ತಾ ಇದ್ದಾನೆ. ಅದಲ್ಲದೆ ಎಲ್ಲರ ಕಣ್ಣು ಹನುಮಂತನ ಮೇಲೆ ಇರೋದ್ರಿಂದ ಈ ಯಾರು ಫೈನಲ್ಗೆ ಹೋಗ್ಬೋದು ಅನ್ನುವಂಥ ಕಿಚ್ಚ ಸುದೀಪ್ ಅವ್ರ ಮಾತಿಗೆ ನಿನ್ನೆ ತಾನೇ ಎಲ್ಲ ಪ್ರತಿಸ್ಪರ್ಧಿಗಳು ಹೇಳ್ತಾರೆ, ಇಲ್ಲ ಸರ್ ಹನುಮಂತು ಹೋಗ್ತಾನೆ, ಹನುಮಂತು ಸ್ಟ್ರಾಟಜಿ ಚೆನ್ನಾಗಿದೆ, ಮುಗ್ಧ ಇದನ್ನು ಆಟದಲ್ಲಿ ಚಾಣಾಕ್ಷತನತೆ ಮಾಡ್ತಾನೆ, ಒಳ್ಳೆ ಇದು ಗೇಮ್ ಆಡ್ತಾನೆ, ಅವನು ಫೈನಲ್ಗೆ ಹೋಗ್ತಾನೆ, ಅವನೇ ಗೆಲ್ತಾನೆ ಅನ್ನುವಂಥ ಮಾತನ್ನು 9 ಜನರಲ್ಲಿ 3 ಜನ ಹೇಳಿದರು. ಇನ್ನು ಇಬ್ಬರು ರಜತ್ ಕಿಶನ್ ಅವ್ರ ಹೆಸರು ಹೇಳಿದರು. ಉಳ್ದಂಗೆ ಮಂಜಣ್ಣ ಅವ್ರಿಗೊಬ್ಬರು, ಗೌತಮ್ಗೊಬ್ಬರು, ಭವ್ಯ ಅವ್ರಿಗೊಬ್ಬರು, ಧನರಾಜ್ಗೆ ಒಬ್ಬರಿಗೂ ಈ ಥರ ತಲಾ ಒಂದೊಂದು ತೊಗೊಂಡು ಹನುಮಂತು ಟಾಪ್ನಲ್ಲಿದ್ದು ಫೈನಲ್ಗೆ ಖಂಡಿತ ಹೋಗ್ತಾನೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂಥ ಒಂದು ಮಾತಿನ ಪ್ರಕಾರ ರಜತ್ ಕಿಶನ್ ಅವರು ಈಗಾಗಲೇ ಫೈನಲ್ಗೆ ಹೋಗಿ ಕೂತಿದ್ದಾರೆ. ಒಂದು ವಾರ ಅವರಿಗೆ ರೆಸ್ಟ್ ಸಿಕ್ಕಿದೆ ಅಂತಲೇ ಗುಸು ಗಾಸಿಪ್ ಬರ್ತಾ. ಚಾಣಕ್ಷನಾಗಿರೋ ಹನುಮಂತ ಇದನ್ನೆಲ್ಲ ನೋಡಿಕೊಂಡು ಕೂಡ ಆಸಾಮಿ ಅಂತೂ ಅಲ್ಲ, ಈ ವಾರದಿಂದ ಸಿಡಿದೇಳ್ತಾರೆ, ಈ ವಾರ ಬಿಟ್ಟರೆ ನೆಕ್ಸ್ಟ್ ವಾರದಿಂದ ಸಿಡಿದೇಳ್ತಾರೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. 5 ಜನ ಫೈನಲ್ಗೆ ಹೋಗಿರೋದ್ರಿಂದ ಆ ಫೈನಲ್ ವೀಕ್ನಲ್ಲಿ ಇವರು ಸಖತ್ತಾಗಿ ಫೈಟ್ ಮಾಡ್ತಾರೆ, ಗೂಳಿ ಥರ ಟಗರ್ ಥರ ಅಂತ ಎಲ್ಲ ಕರ್ನಾಟಕದ ಹನುಮಂತು ಅಭಿಮಾನಿಗಳಿಗಿದೆ. ಅದಲ್ಲದೆ ಇಡೀ ಕರ್ನಾಟಕದ ಜನತೆ, ಉತ್ತರ ಕರ್ನಾಟಕದ ಜನತೆ ಹನುಮಂತು ಮೇಲೆ ಅಭಿಮಾನವನ್ನು ಇಟ್ಟಿದ್ದಾರೆ. ಅವರಿಗೆ ವೋಟಿಂಗ್ ಮಾಡ್ತಾ ಇದ್ದಾರೆ, ಅವರೇ ಗೆಲ್ತಾರ ಅಂತೇಳಿ ಆಸನ ಇಟ್ಕೊಂಡಿದ್ದಾರೆ. ನೋಡೋಣ ಮುಂದೇನಾಗುತ್ತೆ ಅಂತ ನಾನು ಕಾದು ನೋಡ್ತೀನಿ ವೀಕ್ಷಕರೇ. ನೀವು ಕೂಡ ಕಾದು ನೋಡಿ. ಯಾವುದೇ ಸ್ಥಳದಲ್ಲಿ ವೋಟಿಂಗ್ ಏನಾದರೂ ಬಂದರೆ ದಯವಿಟ್ಟು ಎಲ್ಲರೂ ಹನುಮಂತಗೆ ವೋಟ್ ಹಾಕ್ರಿ ಅಂತ ಹೇಳ್ತಾ, ವೀಕ್ಷಕರೇ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹಲವಾರು ಒಳ್ಳೆಯ ವಿಡಿಯೋಗಳು ಬರಲಿಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಮುಖ್ಯವಾದ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಮುಂಚೆನೇ ಆಲ್ರೆಡಿ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಈ TRP ವಿಷಯದಲ್ಲಿ. ಏನು ಹನುಮಂತವ್ರವ್ರ ಮೇಲೆ ಗಾಂಚಲಿ ಅನ್ನುವಂಥ ಪದವನ್ನು ಏನು ಬಳಸಿದರು, ಅಲ್ಲಿಂದ ಕಲರ್ಸ್ ಕನ್ನಡ ಅವರ TRP ಕಡಿಮೆ ಆಗಿದೆ, ಜಿ ಕನ್ನಡ ಅವರ TRP ಜಾಸ್ತಿ ಆಗಿದೆ ಅನ್ನುವಂಥ ಒಂದು ಮಾತು ಬರ್ತಾ ಇದೆ. ಇದರಲ್ಲಿ ಫುಲ್ ಜಿದ್ದಾಜಿದ್ದಿ ಪೈಪೋಟಿ ಇತ್ತು. ಈ ಅನುಶ್ರೀ ಅವರು ನಡೆಸ್ಕೊಡ್ತಾ ಇರುವಂತಹ ಹಾಗೂ ಈ ಕರ್ನಾಟಕದ ತ್ರಿವಳಿ ಸಂಗೀತ ತಜ್ಞರು ನಡೆಸ್ಕೊಡ್ತಾ ಇರುವಂಥ ಇದು ಸರಿಗಮಪ ರಿಯಾಲಿಟಿ ಶೋ ಇದೆ. ಅದು TRPಯಲ್ಲಿ ಟಾಪಲ್ಲಿ ಇದೆ. 2ನೇ ಸ್ಥಾನದಲ್ಲಿ ಬಿಗ್ ಬಾಸ್ ನಡೀತಾ ಇದೆ, ಹಾಗೂ 3ನೇ ಸ್ಥಾನದಲ್ಲಿ ಲಕ್ಷ್ಮೀ ಶ್ರೀನಿವಾಸ ಧಾರಾವಾಹಿ ಇದೆ ಅಂತ ನಿಮಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ನಿಮಗೆ ಇನ್ನೊಂದು ಮಾತು ನೆನಪು ಮಾಡ್ತಾ ಇದ್ದೀನಿ. TRPಯಲ್ಲಿ ಕಲರ್ಸ್ ಕನ್ನಡ ಹಿಂದೆ ಉಳಿದುಬಿಟ್ಟಿದೆ, ಬಿಗ್ ಬಾಸ್ ಹಿಂದೆ ಉಳಿದುಬಿಟ್ಟಿದೆ. ಜಿ ಕನ್ನಡದಲ್ಲಿ ಇರುವಂಥ ಸರಿಗಮಪ ಅದು ಮುಂದೆ TRP ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಕಳೆದ ವಾರನೇ ಇದ್ರ ಬಗ್ಗೆ ನಿಮಗೆ ಹಾಕಿದ್ದೀನಿ ಒಂದು ವಿಡಿಯೋ. 13 ಪಾಯಿಂಟ್ ಇದ್ದಿದ್ದು 10ಕ್ಕೆ ಇಳಿದಿದೆ ಬಿಗ್ ಬಾಸ್ ಅಂತ ನಾವು ಇನ್ನೊಮ್ಮೆ ನಿಮ್ಗೆ ಹೇಳ್ತಾ, 10ಕ್ಕೂ ಕಡಿಮೆ ಇದ್ದ ಸರಿಗಮಪ TRP ಈಗ 13ಕ್ಕೆ ಏರಿದೆ ಅಂತ ನಾವು ನಿಮಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ದಯವಿಟ್ಟು ವೀಕ್ಷಕರೇ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಮತ್ತೊಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ನಮಸ್ಕಾರಗಳು ವೀಕ್ಷಕರೇ, ನಮಸ್ಕಾರಗಳು.